ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಕ್ಕೆ ಉಚಿತ ನೆರವು. ರವೀಂದ್ರ ನಾಯ್ಕ್. ಶಿರಸಿಗೆ ಹೊಸ ಅಗ್ನಿಶಾಮಕ ದಳದ ವಾಹನ ತುರ್ತು ಅವಶ್ಯವಿದ್ದು ಶೀಘ್ರವೇ ವಿತರಿಸುವಂತೆ ಸಾರ್ವಜನಿಕರಿಂದ ಆಗ್ರಹ. ಬೇಡ್ತಿ ಅಘನಾಶಿನಿ ನದಿ ಜೋಡಣೆ ಯೋಜನೆ ವಿರೋಧಿ ಹೋರಾಟಕ್ಕೆ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳ ಬೆಂಬಲ. ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘಕ್ಕೆ ಹೆಮ್ಮೆಯ ಸಾಧಕ ಪ್ರಶಸ್ತಿ. ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಆಚರಣೆ. ಉಂಚಳ್ಳಿ ಡೇರಿಯಿಂದ ಹಾಲು ಉತ್ಪಾದಕರಿಗೆ ಸ್ಟೀಲ್ ಕ್ಯಾನ್ ವಿತರಣೆ. ಗ್ರೀನ್ ಕೇರ್ ಕಲಾ ತಂಡದಿಂದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖೆಯ ಜಾಗೃತಿ ಕಾರ್ಯಕ್ರಮ. ಗ್ರಾಮ ಪಂಚಾಯತ್ ನೂತನ ಸಭಾಭವನ ಲೋಕಾರ್ಪಣೆಗೊಳಿಸಿದ ಶಾಸಕ ಶ್ರೀನಿವಾಸ್ ಮಾನೆ. ಅಂಗನವಾಡಿ ಕಟ್ಟಡವನ್ನು ಮಕ್ಕಳ ಕಲ್ಯಾಣದ ಉದ್ದೇಶದಿಂದ ಅಧಿಕೃತವಾಗಿ ಉದ್ಘಾಟಿಸಿದ ಶಾಸಕ ದಿನಕರ್ ಕೆ ಶೆಟ್ಟಿ. ಕಳೆದ 34 ವರ್ಷದಿಂದ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಸಂಬಂಧಿಸಿ ವಿಭಿನ್ನ ಹೋರಾಟ ರೂಪಿಸಿಕೊಂಡು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಜ್ಞಾನ, ತಿಳುವಳಿಕೆ, ಜಾಗೃತಿ ಉಂಟು ಮಾಡುವ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಕಾನೂನಾತ್ಮಕ ಅಂಶ, ಮೇಲ್ಮನವಿ ಮತ್ತು ಅರಣ್ಯವಾಸಿಗಳ ಕಾನೂನು ಜಾಗೃತಿ ಮೂಡಿಸಿದ್ದೇನೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಇದುವರೆಗೂ ಜಿಲ್ಲಾದ್ಯಂತ 60,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಕ್ಕೆ ಉಚಿತ ನೆರವು ನೀಡಿ 2025 ಅರಣ್ಯವಾಸಿಗಳ ಕಾನೂನಾತ್ಮಕ ಹೋರಾಟದ ವರ್ಷವೆಂದು ಗುರುತಿಸಲಾಗಿದೆ ಎಂದು ನಗರದಲ್ಲಿರುವ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ ವಿಶ್ಲೇಷಿಸಿ ಮಾತನಾಡಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಕಳೆದ 34 ವರ್ಷದಿಂದ ನಿರಂತರವಾದ ವಿಭಿನ್ನವಾದ ಹೋರಾಟವನ್ನು, ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮಾಡಿಕೊಂಡು ಬಂದಿರುವುದು ಹೋರಾಟಗಾರರ ವೇದಿಕೆ ವಿಶಿಷ್ಟಮಯವಾಗಿದೆ. ಪ್ರತಿ ವರ್ಷದಿಂದ ವಿಭಿನ್ನವಾದ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರುವಂಥ ಮತ್ತು ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ಹಾಕುವಂಥ ಹಿನ್ನೆಲೆಯಲ್ಲಿ 2025ರಲ್ಲಿ ನಾವು ಹೋರಾಟಗಾರರ ಮಾಡಿರುವಂಥ ಕಾರ್ಯವನ್ನು ವಿಶ್ಲೇಷಿಸಿದಾಗ 2025 ಇದು ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಹೋರಾಟದ ವರ್ಷ ಎನ್ನುವುದನ್ನು ನಾವು ನಿರ್ಣಯ ಮಾಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದಾನೆ. ಇಡೀ ಜಿಲ್ಲೆಯಾದಂಥ ವಿಭಿನ್ನವಾದ ಹೋರಾಟದಿಂದ, ಕಾನೂನಾತ್ಮಕ ಹೋರಾಟದಿಂದ ಸುಮಾರು 60,000 ಅರಣ್ಯವಾಸಿ ಕುಟುಂಬಗಳಿಗೆ ವಿವಿಧ ರೀತಿಯ ಕಾನೂನು ನೆರವನ್ನು, ಆಕ್ಷೇಪ ಪತ್ರವನ್ನು, ಮೇಲ್ಮನವಿಯನ್ನು ಸಲ್ಲಿಸಿರುವುದು 2025ರ ವರ್ಷ ಕಾನೂನಾತ್ಮಕ ಹೋರಾಟ ವರ್ಷವೆಂದು ಘೋಷಿಸಲಿಕ್ಕೆ ಪ್ರಬಲವಾದ ಕಾರಣವಾಗಿದೆ. 3 ತಲೆಮಾರಿನ ದಾಖಲೆಗೆ ಆಕ್ಷೇಪ ಪತ್ರ, ಅಪೂರ್ಣವಾಗಿರುವಂಥ GPS ಪೂರ್ಣ ಪ್ರಮಾಣದ ಮೇಲ್ಮನವಿಯ ಪುನರ್ಪರಿಶೀಲನೆ ಮೇಲ್ಮನವಿ, ಅದೇ ರೀತಿ ತಿರಸ್ಕರವಾಗಿರುವಂಥ 3 ತಲೆಮಾರಿನ ದಾಖಲೆಗಳಿಗೆ ವಿಶ್ಲೇಷಣಾತ್ಮಕವಾಗಿ ಆಕ್ಷೇಪ ಪತ್ರ ಮುಖ್ಯ ಕಾರ್ಯದರ್ಶಿಗೆ, ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಹಂತದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಸಲ್ಲಿಸಿರುವಂಥ ಆಕ್ಷೇಪ ಪತ್ರ, ಹೀಗೆ ವಿಭಿನ್ನವಾದ ಹೋರಾಟವನ್ನು, ಕಾನೂನಾತ್ಮಕ ಹೋರಾಟವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟ ಮಾಡಿರುವುದು 2025 ಒಂದು ವಿಶಿಷ್ಟವಾಗಿದೆ. ಮತ್ತು 34 ವರ್ಷದ ಹೋರಾಟದ ಇತಿಹಾಸದಲ್ಲಿ ಅರಣ್ಯವಾಸಿಗಳಿಗೆ ಅರಣ್ಯ ಮಾಹಿತಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡುವ ದಿಶೆಯಲ್ಲಿ ಮಾಡಿರುವಂಥ 2025 34 ವರ್ಷ ಹೋರಾಟದಲ್ಲಿ ವಿಶಿಷ್ಟವಾದ ಹೋರಾಟ ಅಂತ ಹೇಳಿಕೆ ಬಯಸ್ತಾ ಇದ್ದೇವೆ. ಇದರ ಜೊತೆಯಲ್ಲೂ ಸಹಿತ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಮಾಡಿ ಅರಣ್ಯವಾಸಿಗಳಿಗೆ ಪರಿಸರ ಜಾಗೃತಿ ಮಾಡಿರುವುದು 2020 ಅರಣ್ಯವಾಸಿಗಳ ಹೋರಾಟದ 34ನೇ ವರ್ಷದಲ್ಲಿ ವಿಶಿಷ್ಟವಾದ ವರ್ಷ ಅಂತ ಹೇಳಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರು ವೇದಿಕೆಯು ಘೋಷಿಸಿದ ಹೇಳಿಕೆ ಬಯಸ್ತಾ ಇದ್ದೇನೆ. ಇದು ಕದಂಬ ನ್ಯೂಸ್ ಫಸ್ಟ್ ವೀರೋ ವರದಿ. ಶಿರಸಿಯಲ್ಲಿ ಹಾಲಿ ಇರುವ ಅಗ್ನಿಶಾಮಕ ದಳದ ವಾಹನದ ಅವಧಿಯು ಶೀಘ್ರ ಮುಕ್ತಾಯಗೊಳ್ಳುತ್ತಿದ್ದು, ತಾಲೂಕಿನಲ್ಲಿ ಅಗ್ನಿ ಅವಘಡ ಅಥವಾ ತುರ್ತು ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸುವುದು ಸಿಬ್ಬಂದಿಗೆ ಸವಾಲಿನ ಕೆಲಸವಾಗಿದೆ. ಆದ್ದರಿಂದ ಶಿರಸಿಗೆ ಹೊಸ ಅಗ್ನಿಶಾಮಕ ದಳದ ವಾಹನ ತುರ್ತು ಅವಶ್ಯವಿದೆ ಎಂಬ ಆಗ್ರಹ ಕೇಳಿಬಂದಿದೆ. ಭೌಗೋಳಿಕವಾಗಿ ವಿಸ್ತಾರದ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಅಗ್ನಿ ಅವಘಡ ಅಥವಾ ತುರ್ತು ಸಮಯಕ್ಕೆ ಹಳೆಯದಾಗಿರುವ ಕಾರಣ ಅಗ್ನಿಶಾಮಕ ದಳದ ವಾಹನ ಅಲ್ಲಿಗೆ ತೆರಳಲು ಬಹಳ ವಿಳಂಬವಾಗುತ್ತಿದೆ. ಠಾಣೆಯಲ್ಲಿ ಈ ಹಿಂದೆ 2 ಅಗ್ನಿಶಾಮಕ ವಾಹನಗಳಿದ್ದು, ಒಂದು ವಾಹನದ ಅವಧಿ ಮುಗಿದಿದೆ. ಆದರೆ ಬದಲಿ ವಾಹನದ ವ್ಯವಸ್ಥೆ ಇದುವರೆಗೂ ಆಗಿಲ್ಲ. ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡಗಳು ನಡೆದರೆ ಸದ್ಯ ಇರುವ ಏಕೈಕ ವಾಹನದಲ್ಲಿ ಕಾರ್ಯಾಚರಣೆ ನಡೆಸುವುದು ಕಷ್ಟಸಾಧ್ಯವಾಗಲಿದೆ.
ಕಳೆದ 1 ವರ್ಷದ ಹಿಂದೆ ತಾಲೂಕಿನ ಕೊಳಗಿಬೀಸ್ನಲ್ಲಿರುವ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಶಿರಸಿಯಲ್ಲಿರುವ ಒಂದೇ ವಾಹನದಿಂದ ಬೆಂಕಿ ನಂದಿಸಲು ಸಾಧ್ಯವಾಗಲಿಲ್ಲ. ಅಕ್ಕಪಕ್ಕದ ತಾಲೂಕಿನಿಂದ ಅಗ್ನಿಶಾಮಕ ದಳದ ವಾಹನ ತರಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗಿತ್ತು. ಅತ್ಯಂತ ವಿಸ್ತಾರವಾದ ತಾಲೂಕಿನಲ್ಲಿ ಕನಿಷ್ಠ 2 ಅಗ್ನಿಶಾಮಕ ದಳದ ವಾಹನ ಅವಶ್ಯವಿದೆ. ಈ ತಾಲೂಕಿನಲ್ಲಿ ಅನಾಹುತ ಉಂಟಾದರೆ ಬಹಳ ಕಷ್ಟವಾಗುತ್ತದೆ. ಅಲ್ಲದೆ ಅಲ್ಲಿಂದ ಇಲ್ಲಿಯವರೆಗೆ ವಾಹನ ಆಗಮಿಸಿ ಕಾರ್ಯಾಚರಣೆ ನಡೆಸಲು ವಿಳಂಬವಾಗುತ್ತದೆ. ಹಾಲಿ ಇರುವ ಒಂದು ವಾಹನದ ಅವಧಿ 5 ತಿಂಗಳಿನಲ್ಲಿ ಮುಕ್ತಾಯಗೊಳ್ಳಲಿದೆ. ಆದ್ದರಿಂದ ಶಿರಸಿಯಲ್ಲಿ ಹೊಸ ಅಗ್ನಿಶಾಮಕ ದಳ ವಾಹನ ಅತಿ ಶೀಘ್ರ ಮಂಜೂರಿ ಮಾಡಲು ಸರ್ಕಾರ ಆಸಕ್ತಿ ವಹಿಸಬೇಕಿದೆ. ಸಿಬ್ಬಂದಿಗಳು ಬೇಕಿದೆ. ಠಾಣೆಯಲ್ಲಿ ಮಂಜೂರಾಗಿರುವ 27 ಹುದ್ದೆಗಳಲ್ಲಿ 15 ಸಿಬ್ಬಂದಿ ಮಾತ್ರ ಇದ್ದಾರೆ. 12 ಹುದ್ದೆ ಖಾಲಿ ಇದೆ. ಪ್ರಮುಖ ಅಗ್ನಿಶಾಮಕ ದಳದ ಅಧಿಕಾರಿ ಸ್ಥಾನವೂ ಖಾಲಿ ಇದೆ. ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಿಬ್ಬಂದಿ ಕೊರತೆ ಇದ್ದರೂ ತೊಂದರೆ ಇಲ್ಲ. ಹಾಲಿ ಇರುವ ಒಂದು ವಾಹನವನ್ನು ದುರಸ್ತಿ ಮಾಡಲಾಗಿದ್ದು ಇದರಲ್ಲಿಯೇ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಹೊಸ ವಾಹನದ ಅಗತ್ಯ ತೀರಾ ಅನಿವಾರ್ಯವಾಗಿದೆ ಎನ್ನುತ್ತಾರೆ ಸಿಬ್ಬಂದಿ. ರಾಜ್ಯ ಪ್ರಸಿದ್ಧ ಶಿರಸಿಯ ಮಾರಿಕಾಂಬಾ ದೇವಿ ಜಾತ್ರೆಯು ಫೆಬ್ರವರಿ 24ರಿಂದ ಆರಂಭಗೊಳ್ಳಲಿದೆ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಮಾರಿಕಾಂಬಾ ಗದ್ದುಗೆಯ ಪಕ್ಕದಲ್ಲಿ ಒಂದು ವಾಹನ ಇರುತ್ತದೆ. ಹೊರಭಾಗದಲ್ಲಿ ಏನಾದರೂ ಅವಘಡ ಉಂಟಾದರೆ ತೀವ್ರ ಸಮಸ್ಯೆಯಾಗುತ್ತದೆ. ಜಾತ್ರೆಯ ಒಳಗಡೆ ಶಿರಸಿಗೆ ಹೊಸ ಅಗ್ನಿಶಾಮಕ ದಳದ ವಾಹನ ಮಂಜೂರು ಮಾಡಿ ಅನುಕೂಲ ಕಲ್ಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಪರಮಾನಂದ ಹೆಗಡೆ ಆಗ್ರಹಿಸಿದ್ದಾರೆ. ಠಾಣೆಯಲ್ಲಿ ನಿಂತಿರುವ ಒಂದು ವಾಹನ. ಶಿರಸಿಯ ಠಾಣೆಯಲ್ಲಿ 2 ಅಗ್ನಿಶಾಮಕ ವಾಹನಗಳಿದ್ದರೂ ಬಳಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ. ಒಂದು ವಾಹನ 15 ವರ್ಷ ಹಳೆಯದಾಗಿರುವ ಕಾರಣ ನೋಂದಣಿ ಪತ್ರ ರದ್ದಾಗಿದ್ದು ರಸ್ತೆ ಓಡಾಟ ನಿಲ್ಲಿಸಿದೆ. ಅದನ್ನು ಠಾಣೆಯಲ್ಲಿ ವಸ್ತು ಪ್ರದರ್ಶನಕ್ಕಾಗಿ ನಿಲ್ಲಿಸಿಡಲಾಗಿದೆ. ತಾಲೂಕಿನಲ್ಲಿ ಬೆಂಕಿ ಆಕಸ್ಮಿಕ ಹಾಗೂ ಅವಘಡ ಉಂಟಾದಾಗ ತುರ್ತು ರಕ್ಷಣಾ ಕಾರ್ಯಾಚರಣೆಗಿಳಿಯಲು ಬೆಂಕಿ ನಂದಿಸುವ ವಾಹನ ಲಭ್ಯವಿಲ್ಲದೆ ಸಾರ್ವಜನಿಕ ಜೀವನಕ್ಕೆ ಸಂಚಕಾರ ಎದುರಾಗಿದೆ. ಇರುವ ಒಂದು ವಾಹನವನ್ನು ನಂಬಿಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಶಿರಸಿಗೆ ಇನ್ನೊಂದು ಅಗ್ನಿಶಾಮಕ ವಾಹನ ನೀಡುವಂತೆ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದೆ. ಬನವಾಸಿಗೆ ಬೇಕಿದೆ ಅಗ್ನಿಶಾಮಕ ಠಾಣೆ. ರೈತರು ಭತ್ತದ ಗದ್ದೆ ಕೊಯ್ಲು ಮಾಡಿ ಒಣ ಹುಲ್ಲಿನ ಬಣವೆ ಹಾಕಿ ಇಡುತ್ತಾರೆ. ಬೇಸಿಗೆಯಲ್ಲಿ ಬವಣೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸುತ್ತಮುತ್ತಲಿನ ತೋಟ ಗದ್ದೆಗಳಿಗೆ ವ್ಯಾಪಿಸಿಕೊಂಡು ಅನಾಹುತ ಉಂಟಾಗಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸುವ ಪ್ರಕರಣ ತಾಲೂಕಿನ ಪೂರ್ವ ಭಾಗದಲ್ಲಿ ಅಧಿಕವಾಗಿದೆ. ಬನವಾಸಿ ಸುತ್ತಮುತ್ತಲೂ ಅಗ್ನಿ ಅವಘಡ ಸಂಭವಿಸಿದಾಗ ಶಿರಸಿ ನಗರದಿಂದ ಆ ಭಾಗಕ್ಕೆ ತೆರಳಲು ವಾಹನಕ್ಕೆ ಕನಿಷ್ಠ 30ರಿಂದ 50 ನಿಮಿಷ ಅವಧಿ ಬೇಕಾಗುತ್ತದೆ. ಇಲ್ಲಿಯವರೆಗೆ ಎಲ್ಲವೂ ಸುಟ್ಟು ಕರಕಲಾಗುತ್ತದೆ. ಆದ್ದರಿಂದ ಬನವಾಸಿ ಭಾಗದಲ್ಲಿ ಅಗ್ನಿಶಾಮಕ ದಳ ಠಾಣೆ ಆರಂಭಿಸಬೇಕೆಂಬ ಹೋರಾಟ ಮತ್ತು ಆಗ್ರಹ ಕಳೆದ 1 ದಶಕದಿಂದ ನಡೆಯುತ್ತಿದೆ. ಆದರೆ ಇಲ್ಲಿಯವರೆಗೂ ಆ ಭಾಗದ ಬೇಡಿಕೆ ಈಡೇರಿಲ್ಲ. ಜನಪ್ರತಿನಿಧಿಗಳು ವಿಶೇಷ ಆಸಕ್ತಿ ವಹಿಸಿ ಬನವಾಸಿಯಲ್ಲಿ ನೂತನ ಅಗ್ನಿಶಾಮಕ ಠಾಣೆ ಆರಂಭಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಬೇಡ್ತಿ ಅಘನಾಶಿನಿ ನದಿ ಜೋಡಣೆ ಯೋಜನೆ ವಿರೋಧಿ ಹೋರಾಟಕ್ಕೆ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನೀಡಿದ್ದಾರೆ. ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಕೈಗೊಳ್ಳಲು ಉದ್ದೇಶಿಸಿರುವ ಬೇಡ್ತಿ ಅಘನಾಶಿನಿ ನದಿ ಜೋಡಣೆ ಖಂಡಿತಕ್ಕೂ ಸಾಧುವಲ್ಲ ಹಾಗೂ ಜನಹಿತಕ್ಕೆ ಒಳಿತಲ್ಲ ಎಂದರು. ಆದುದರಿಂದ ಈ ಯೋಜನೆಗಳನ್ನು ಕೈಬಿಡಬೇಕು. ಸರ್ಕಾರವನ್ನು ಆಗ್ರಹಿಸಿ ಜಿಲ್ಲೆಯ ಜನರು ಕೈಗೊಂಡಿರುವ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ಇದೆ ಎಂದು ಶ್ರೀ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪರವಾಗಿ ಹಿರಿಯರ ನಿಯೋಗವೊಂದು ಬೆಂಗಳೂರಿನ ಶ್ರೀ ರಾಮಚಂದ್ರಾಪುರ ಮಠದ ರಾಮಾಶ್ರಮದಲ್ಲಿ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಜೊತೆಗೆ ಈವರೆಗೆ ಆಗಿರುವ ಹೋರಾಟದ ಪ್ರಯತ್ನಗಳನ್ನು ಹಾಗೂ ದಿನಾಂಕ ಜನವರಿ 11, 2026ರಂದು ಶಿರಸಿಯಲ್ಲಿ ಆಯೋಜಿಸಲಾದ ಬೃಹತ್ ಜನ ಸಮಾವೇಶದ ಕುರಿತ ವಿವರವಾದ ಮಾಹಿತಿಗಳನ್ನು ಪರಮ ಪೂಜ್ಯರಿಗೆ ಸಲ್ಲಿಸಿ ಅವರ ಮಾರ್ಗದರ್ಶನ ಹಾಗೂ ಬೆಂಬಲ ಕೋರಿದರು. ಸ್ವಾಮೀಜಿಗಳು ಇವೆಲ್ಲವನ್ನ ಗ್ರಹಿಸಿ ಈ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಸಹಮತವಿರುವುದಾಗಿ ತಿಳಿಸುತ್ತಾ, ನದಿಗಳ ನೈಸರ್ಗಿಕ ಹರಿವು ಬದಲಾವಣೆ ಸಲ್ಲದು. ಪಶ್ಚಿಮ ಘಟ್ಟ ಅನನ್ಯ ಭಾಗವಾಗಿರುವ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಕುಮಟಾ, ಅಂಕೋಲಾದ ಪ್ರದೇಶಗಳು ಸೇರಿದಂತೆ ಮಲೆನಾಡಿನ ಜೀವನಾಡಿಯಾಗಿರುವ ಬೇಡ್ತಿ ಅಘನಾಶಿನಿ ಶರಾವತಿ ನದಿಗಳ ಉಳಿವಿಗಾಗಿ ನಾವೆಲ್ಲ ಜೊತೆಯಾಗಿ ಪ್ರಯತ್ನಿಸಬೇಕಿದೆ ಎಂದು ಹೇಳಿದರು. ಈ ನಿಯೋಗದಲ್ಲಿ ಶ್ರೀ ಸ್ವರ್ಣವಲಿ ಸೇವಾ ಪ್ರತಿಷ್ಠಾನದ ಶ್ರೀ ಜಿ.ವಿ. ಹೆಗಡೆ, ಶ್ರೀ ಸ್ವರ್ಣ ರಶ್ಮಿ ಪ್ರತಿಷ್ಠಾನದ ಶ್ರೀ ಎಸ್.ಎಂ. ಹೆಗಡೆ, ಶ್ರೀ ರಾಮಚಂದ್ರ ಹೆಗಡೆ, ಶ್ರೀ ಗುರುಪ್ರಸಾದ್ ಹೆಗಡೆ, ಹವ್ಯಕ ಮಹಾಸಭೆಯ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಭಟ್ ಇವರು ಹಾಜರಿದ್ದರು. ಗ್ರಾಹಕ ಸ್ನೇಹಿಯಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸಿ ಬೆಳ್ಳಿ ಹಬ್ಬದ ಹೊಸ್ತಿಲಿನಲ್ಲಿರುವ ಶಿರಸಿಯ ಪ್ರತಿಷ್ಠಿತ ಶ್ರೀ ಬೋತೀಶ್ವರ ಪತ್ತಿನ ಸಹಕಾರಿ ಸಂಘಕ್ಕೆ ಲೋಕಧ್ವನಿ ಹೆಮ್ಮೆಯ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.
ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡು ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ವಿಭಾಗೀಯ ಅಧಿಕಾರಿಯಾಗಿ ನಿವೃತ್ತಿಯಾಗಿದ್ದ ಹಾಗೂ ಅಂದು ಕೆಡಿಸಿಸಿ ಬ್ಯಾಂಕ್ ನೌಕರರ ಒಕ್ಕೂಟ ಅಧ್ಯಕ್ಷರೂ ಆಗಿದ್ದ ದಿವಂಗತ ವಸಂತ್ ಶೆಟ್ಟಿ ಅವರಿಂದ ಸ್ಥಾಪನೆಯಾಗಿರುವ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘಕ್ಕೆ ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಧಕ ಪ್ರಶಸ್ತಿ ನೀಡಲಿದ್ದಾರೆ. ಕಳೆದ 25 ವರ್ಷಗಳನ್ನು ಪೂರೈಸಿ ಸಂಘವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಹಕಾರ ವ್ಯವಸ್ಥೆಯಲ್ಲಿ ಸಂಘ ಮಾಡಿದ ಸಾಧನೆಯನ್ನ ಗುರುತಿಸಲಾಗಿದೆ. ಸಂಘವು ದಿವಂಗತ ವಸಂತ ಶೆಟ್ಟಿ ಅವರಿಂದ ಸ್ಥಾಪನೆಯಾಗಿದ್ದು, ಇಂದು ಸಾಮಾಜಿಕ ಹಿತಚಿಂತಕರು ಆಗಿರುವ ಶ್ರೀಧರ್ ಮೊಗೇರವರ ಅಧ್ಯಕ್ಷತೆಯಲ್ಲಿ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿವೃತ್ತ ಎಂಡಿ ಪ್ರಕಾಶ್ ಮುದ್ಗುಣಿ ಆಂತರಿಕ ಸಲಹೆಗಾರರಾಗಿ ಅತ್ಯಂತ ಶಿಸ್ತಿನಿಂದ ನಡೆಯುತ್ತಿದೆ. ಇದೇ ಸಂಘವನ್ನು ದಿವಂಗತ ವಸಂತ ಶೆಟ್ಟಿ ಅವರ ಮಗ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಳೆದ 17 ವರ್ಷಗಳಿಂದ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದು, ಇನ್ನೋರ್ವ ಮಗ ರಾಘವೇಂದ್ರ ಶೆಟ್ಟಿ ಹಾಗೂ ಇತರ ಸಿಬ್ಬಂದಿಗಳ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಆರ್ಥಿಕವಾಗಿ ಸದೃಢವಾಗಿದೆ. ಇದೇ ಕಾರಣದಿಂದ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘವು ಗುರುತಿಸಿಕೊಂಡಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಕಾಮಧೇನು ಬಿಸಿಎ ಕಾಲೇಜಿನಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಗುರುವಾರ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಂಕೋಲಾದ ಕೆಎಲ್ಇ ಸಂಸ್ಥೆ ಶಿಕ್ಷಣ ವಿಶ್ವವಿದ್ಯಾಲಯದ ಉಪನ್ಯಾಸಕ ಮಂಜುನಾಥ್ ಇಟಗಿ ಜಕಣಾಚಾರಿಯವರ ಕುರಿತು ಉಪನ್ಯಾಸ ನೀಡಿ, ಅಮರಶಿಲ್ಪಿ ಜಕಣಾಚಾರಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಜಗತ್ತನ್ನು ವಿಖ್ಯಾತಿಪಡಿಸಿದ ಮಹಾನ್ ವ್ಯಕ್ತಿ. ಅವರು ತಮ್ಮ ಕಲೆಯಲ್ಲಿ ನಾಜೂಕಾದ ಕೆತ್ತನೆಯಿಂದ ಬೇಲೂರು, ಹಳೆಬೀಡು, ಸೋಮನಾಥ ಮತ್ತು ಚನ್ನಕೇಶ್ವರ ದೇವಾಲಯಗಳಂತಹ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದ್ದಾರೆ. ಅವರು ಮಾಡಿದ ವಾಸ್ತುಶಿಲ್ಪಗಳು ಇಂದಿಗೂ ಜನರನ್ನು ತನ್ನತ್ತ ಆಕರ್ಷಿಸುತ್ತಿದ್ದು, ಶಿಲ್ಪಕಲೆಗೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ವಿಶ್ವಕರ್ಮ ಮಹಾ ಒಕ್ಕೂಟ ಬೆಂಗಳೂರಿನ ವಿಭಾಗೀಯ ಅಧ್ಯಕ್ಷ ರಾಘವೇಂದ್ರ ಆಚಾರ್ಯ ಮಾತನಾಡಿ, ಜಕಣಾಚಾರಿಯವರು ಮಹಾನ್ ಮೇಧಾವಿ. ಅವರ ಕೈಚಳಕ, ಛಲ, ಶ್ರದ್ಧೆಯಿಂದ ಕೆತ್ತಿರುವ ಅಜಂತ ಎಲ್ಲೋರ ಶಿಲ್ಪಗಳಲ್ಲಿರುವ ವಿಚಾರಗಳು ಇಂದಿಗೂ ಜೀವಂತವಾಗಿರುತ್ತವೆ. ಅವರು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಪ್ರತಿಯೊಬ್ಬರೂ ಹಳೆಬೀಡು, ಬೇಲೂರನ್ನು ಒಮ್ಮೆಯಾದರೂ ನೋಡಲೇಬೇಕು. ವಿದ್ಯಾರ್ಥಿಗಳು ಕಲೆ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ವೆಂ ನಾಯ್ಕ್, ಕಾಮಧೇನು ಬಿಸಿಎ ಕಾಲೇಜಿನ ಪ್ರಾಚಾರ್ಯ ಸತೀಶ್ ನಾಯ್ಕ್, ಸಮಾಜದ ಮುಖಂಡರು, ಕಾಮಧೇನು ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಉಂಚಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ತನ್ನ ಲಾಭಾಂಶದಲ್ಲಿ ಎಲ್ಲ 90 ಜನ ಹಾಲು ಪೂರೈಕೆದಾರರಿಗೆ 8 ಲೀಟರ್ ಸ್ಟೀಲ್ ಕ್ಯಾನ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕೆಎಂಎಫ್ ವಿಸ್ತರಣಾಧಿಕಾರಿ ಅಭಿಷೇಕ್ ನಾಯ್ಕ್ ಮಾತನಾಡಿ, ಹಾಲಿನ ಗುಣಮಟ್ಟ ಕಾಪಾಡಲು ಸ್ಟೀಲ್ ಕ್ಯಾನ್ಗಳಲ್ಲಿ ಹಾಲು ತರುವುದು ಅವಶ್ಯವಾಗಿದೆ. ಗುಣಮಟ್ಟ ಕಾಪಾಡುವ ದೃಷ್ಟಿಯಿಂದಲೇ ಕೆಎಂಎಫ್ನಿಂದ ಉಂಚಳ್ಳಿ ಡೇರಿಗೆ ಹಾಲಿನ ಶಿಥಿಲಿ ಕೇಂದ್ರವನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಶಂಕರ್ ಕೆ ನಾಯ್ಕ್ ಮಾತನಾಡಿ, ಹಾಲು ಅತ್ಯಂತ ಸೂಕ್ಷ್ಮ ಮತ್ತು ಅಧಿಕ ಜೀವಸತ್ವವಿರುವ ಆಹಾರವಾಗಿದ್ದು, ಗ್ರಾಹಕರಿಗೆ ಅದು ತಲುಪುವ ತನಕ ತಾಜಾತನ ಉಳಿಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕರು, ಮಾಜಿ ಅಧ್ಯಕ್ಷರೂ ಆದ ಹಿರಿಯ ಸಹಕಾರಿ ಧುರೀಣರಾದ ಮೋಹನ್ ಹೆಗಡೆ ಕಬ್ಬೆ ಹಾಗೂ ಸಂಘದ ಹಿರಿಯ ನಿರ್ದೇಶಕಿ ಭವಾನಿ ನಾಯ್ಕ್ ಮತ್ತು ಸಂಘದ ಮಾಜಿ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ಗುರುದತ್ತ ಕಂಠಿಯವರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತ ಮೋಹನ್ ಹೆಗಡೆ ಕಬ್ಬೆಯವರು, ಸಂಘವೊಂದನ್ನು ಒಂದು ಹಂತವಾದರೆ ಅದನ್ನು ಉಳಿಸಿ ಬೆಳೆಸಿ ಪೋಷಿಸಿಕೊಂಡು ಹೋಗುವುದು ಸಂಘದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಜವಾಬ್ದಾರಿಯಾಗಿರುತ್ತದೆ ಎಂದರು. ಆರಂಭದಲ್ಲಿ ರಾಘವೇಂದ್ರ ಡಿ ನಾಯ್ಕ್ ಸ್ವಾಗತಿಸಿದರು. ರಾಜು ಬಿ ನಾಯ್ಕ್ ನಿರೂಪಿಸಿದರು. ಸಂಘದ ಮುಖ್ಯ ಕಾರ್ಯದರ್ಶಿ ರಕ್ಷಕ್ ಶೆಟ್ಟಿಯಾರ್, ಹಾಲು ಪರೀಕ್ಷಕ ಗಿರೀಶ್ ನಾಯ್ಕ್ ಮತ್ತು ವಾಷರ್ ನಾಗರತ್ನ ಪೂಜಾರಿ ಸಹಕರಿಸಿದರು. ಉಳಿದಂತೆ ವೇದಿಕೆಯ ಮೇಲೆ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದ ಶಂಕರ್ ಬೈಲೂರು, ಡಿಜಿ ಹೆಗಡೆ, ಸತೀಶ್ ಭಟ್, ವಿದ್ಯಾಧರ್ ಗೌಡ, ಸುರೇಶ್ ಪೂಜಾರಿ ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಮಾಹಿತಿ ಶಿಕ್ಷಣ ಸಂವಹನ, ಉತ್ತರ ಕನ್ನಡ, ಕಾರವಾರ ಮತ್ತು ಗ್ರೀನ್ ಕೇರ್ ಕಲಾ ತಂಡದ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಕಲಾ ಪ್ರದರ್ಶನವನ್ನು ಶಿರಸಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗ್ರೀನ್ ಕೇರ್ ಕಲಾ ತಂಡದವರಿಂದ ತಂಬಾಕು ಸೇವನೆಯ ದುಷ್ಪರಿಣಾಮಗಳು ಮತ್ತು ಮಂಗನ ಕಾಯಿಲೆಯ ಬಗ್ಗೆ ಬೀದಿ ನಾಟಕದ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕರು ಶ್ರೀ ರಾಮಚಂದ್ರ ಎಚ್ ಶೆಟ್ಟಿ ಮತ್ತು ಆರೋಗ್ಯ ಇಲಾಖೆಯ ಕೇಂದ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಗೌರಿ ಸಿ ನಾಯ್ಕ್ ತಮಟೆಯನ್ನು ಬಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕರು ಶ್ರೀ ಉದಯಶಂಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷರಾದ ಶ್ರೀ ಮಹೇಶ್ ಡಿ ನಾಯಕ್, ನಿವೃತ್ತ ಆಹಾರ ಸಂರಕ್ಷಣಾಧಿಕಾರಿಗಳಾದ ಶ್ರೀ ಅರುಣ್ ಕಾಶಿಭಟ್, ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಿತೇಂದ್ರ ಕುಮಾರ್ ಆರ್,
ಕಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಮಹಾಲಕ್ಷ್ಮಿ ಎನ್ ಹೆಗಡೆ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ಕುಮಾರಿ ಚಂದನ ಧಾರವಾಡ್, ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಶ್ರೀ ವಿಜಯ್ ಆಚೆದಿಂಬ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಗ್ರೀನ್ ಕೇರ್ ಕಲಾ ತಂಡದವರಿಂದ ಸಾರ್ವಜನಿಕರಿಗೆ ತಂಬಾಕಿನ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಮಂಗನ ಕಾಯಿಲೆಯ ಬಗ್ಗೆ ಬೀದಿ ನಾಟಕದ ಮೂಲಕ ಪ್ರದರ್ಶನವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ 150ಕ್ಕೂ ಅಧಿಕ ಸಾರ್ವಜನಿಕರು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಹೆಸರು ಮತ್ತು ಸ್ವರೂಪವನ್ನೇ ಬದಲಿಸಿಲ್ಲ. ಬದಲಿಗೆ ಉದ್ಯೋಗ ಖಾತ್ರಿಯ ಹಕ್ಕನ್ನೇ ಕಿತ್ತುಕೊಂಡಿದೆ. ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗೆ ಧಕ್ಕೆ ತಂದಿದೆ. ಪಂಚಾಯಿತಿಗಳನ್ನೇ ದುರ್ಬಲಗೊಳಿಸಲು ಹೊರಟಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕಿನ ಶಾಡಗುಪ್ಪಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಶಾಸನಬದ್ಧ ಅನುದಾನದಡಿ ನಿರ್ಮಿಸಿದ ಗ್ರಾಮ ಪಂಚಾಯತ್ ನೂತನ ಸಭಾಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಅನುಷ್ಠಾನಗೊಂಡಿರುವ ಕ್ರಾಂತಿಕಾರಿ ಯೋಜನೆ ಮನರೇಗಾ ಗ್ರಾಮ ಭಾರತದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಗಿ ಗ್ರಾಮಾಭಿವೃದ್ಧಿಯ ಕನಸು ಸಾಕಾರವಾಗುತ್ತಿತ್ತು ಎಂದರು. ಇಂಥ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ದುರ್ಬಲಗೊಳಿಸಿದೆ. ಒಟ್ಟಾರೆ ಗ್ರಾಮೀಣರಿಗಾಗಿ ರೂಪಿಸಿದ ಜೀವನೋಪಾಯದ ಹಕ್ಕನ್ನೇ ರದ್ದುಗೊಳಿಸಿರುವುದು ದುರದೃಷ್ಟಕರ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅನುದಾನವನ್ನು ನೀಡದೆ ಸ್ಥಳೀಯ ಸಂಸ್ಥೆಗಳಿಗೆ 15ನೇ ಹಣಕಾಸಿನ ಕಂತನ್ನು ಬಿಡುಗಡೆ ಮಾಡದೆ ಅನ್ಯಾಯ ಮಾಡುತ್ತಿದೆ. ಈ ಅನ್ಯಾಯ ಪ್ರಶ್ನಿಸದೆ ಜಾಣ ಮೌನಕ್ಕೆ ಜಾರಿರುವುದು ರಾಜ್ಯದ ಬಿಜೆಪಿ ಸಂಸದರು ಕರ್ನಾಟಕಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಖಾ ಹುಲ್ಮನಿ, ಉಪಾಧ್ಯಕ್ಷೆ ಶಿವಲೀಲಾ ಗಡ್ಡೂರು ಹಾಗೂ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂದು ಮಾನ್ಯ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ದೇವಗಿರಿ ಪಂಚಾಯತ್ ವ್ಯಾಪ್ತಿಯ ಹಾಗೂ ಹೊರಭಾಗ ಪ್ರದೇಶದ ಅಂಗನವಾಡಿ ಕಟ್ಟಡವನ್ನು ಮಕ್ಕಳ ಕಲ್ಯಾಣದ ಉದ್ದೇಶದಿಂದ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ಉದ್ಘಾಟನಾ ಕಾರ್ಯಕ್ರಮವು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು ಹಾಗೂ ಸಿಡಿಪಿಒ ಅಧಿಕಾರಿಗಳ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ನವೀನ ಸೌಲಭ್ಯಗಳಿಂದ ಕೂಡಿದ ಈ ಅಂಗನವಾಡಿ ಕಟ್ಟಡವು ಮಕ್ಕಳ ಪೌಷ್ಟಿಕ ಆಹಾರ, ಪ್ರಾರಂಭಿಕ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗೆ ಮಹತ್ವದ ಪಾತ್ರ ವಹಿಸಲಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಲು ಇಂತಹ ಸೌಲಭ್ಯಗಳು ಅತ್ಯಂತ ಅಗತ್ಯವಾಗಿವೆ. ಈ ಅಂಗನವಾಡಿಯ ಮೂಲಕ ತಾಯಿ ಮತ್ತು ಮಕ್ಕಳ ಆರೋಗ್ಯ, ಶಿಕ್ಷಣ ಹಾಗೂ ಪೋಷಣೆಗೆ ಇನ್ನಷ್ಟು ಬಲ ದೊರೆಯಬೇಕಿದೆ. ಈ ಯೋಜನೆ ಯಶಸ್ವಿಯಾಗಿ ಸಾಕಾರಗೊಳ್ಳಲು ಸಹಕರಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಸಿಡಿಪಿಒ ಅಧಿಕಾರಿಗಳು ಹಾಗೂ ಎಲ್ಲ ಸ್ಥಳೀಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಿಸಿದ ಇನ್ನಷ್ಟು ಜನಹಿತಕರ ಯೋಜನೆಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ, ದೇವಗಿರಿ ಪಂಚಾಯತ್ ಅಧ್ಯಕ್ಷರು ವೀಣಾ ದುರ್ಗೇಕರ್, ಉಪಾಧ್ಯಕ್ಷರು ಎಸ್ಟಿ ನಾಯ್ಕ್, ಸದಸ್ಯರು ಪಾಂಡುರಂಗ ಪಟ್ಕಾರ್, ದೇವೇಂದ್ರ, ಪಿಡಿಒ ಮುಕ್ತಾ ನಾಯ್ಕ್, ಸಿಡಿಪಿಒ ಶೀಲಾ ಪಾಟೀಲ್ ಹಾಗೂ ಸದಸ್ಯರು, ಪಾಲಕರು, ಸಾರ್ವಜನಿಕರು ಹಾಜರಿದ್ದರು. ಯುಗಾದಿ, ಹೀಗಾಗಿ ಯುಗಾದಿಗೆ ನಾವೆಲ್ಲ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡುವಂಥದ್ದು. ಆದ್ರೆ ಅವರು ಇಂಗ್ಲಿಷ್ ಪದ್ಧತಿಯಂತೆ ಮತ್ತು ಕ್ಯಾಲೆಂಡರ್ ಚೇಂಜ್ ಆಗ್ತದೆ, ನಿನ್ನೆಯಿಂದ ಕ್ಯಾಲೆಂಡರ್ ಚೇಂಜ್ ಆಗ್ತದೆ. ಹೀಗಾಗಿ ಹೊಸ ಕ್ಯಾಲೆಂಡರ್ ಪ್ರಕಾರ ಅವ್ರು ಹೇಳಿದ್ದಾರೆ. ಬಹಳ 2 ಕಟ್ಟಡವನ್ನ ಉದ್ಘಾಟನೆ ನಾನು ಮಾಡಿದ್ದೇನೆ. ಕಳೆದ ವರ್ಷನೇ ಅದು ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಅದನ್ನ ಕಟ್ಟಡ ಕಟ್ಟಿಸಿ ಕೊಡ್ಲಿಕ್ಕೆ ಯೋಜನೆಯನ್ನು ಮಾಡಿದ್ವಿ ಮತ್ತು ಅನುದಾನವನ್ನ ನಾವು ಕೊಟ್ಟಿದ್ವಿ. ಇನ್ನೊಂದ್ ಸರಿನೂ ನಾನೇ ಇರಲಿಲ್ಲ, ಈಗೂ ನೀವೆಲ್ಲ ನನಗೆ ಓಟ್ ಹಾಕಿದ್ರು ಮತ್ತೆ ನನಗೆ ಅವಕಾಶ ಮತ್ತೆ ನೀವೆಲ್ಲ ಕೊಟ್ಟಿದ್ರಿ. ಇದರ ಉದ್ಘಾಟನೆ ಇವತ್ತು ಮಾಡಿದಿಲ್ಲ. ಇದರ ಪ್ರಯೋಜನಗಳನ್ನ ನಮ್ಮ ಪಾಲಕರು ತಿಳ್ಕೊಳ್ಬೇಕು. ಮಕ್ಕಳು ಪಾಲಕರು, ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅಂಗನವಾಡಿಯಲ್ಲಿ. ಇವಾಗ ಬಹಳ ಖುಷಿ ಅಂತ ಹೇಳಿದ್ರೆ ಒಳ್ಳೆ ಡ್ರೆಸ್ ಗಳನ್ನ ನೀವು ಕೊಡ್ಸಿದ್ರಿ ಪಾಲಕರು. ವಿಶೇಷವಾಗಿ ಈ ಮಕ್ಕಳನ್ನೆಲ್ಲ ನೋಡಿದವಾಗ ಬಹಳ ಖುಷಿ ಅನ್ನಿಸ್ತಾರೆ. ಪಾಲಕರಿಗೆ ಎಲ್ಲೋ ಪ್ರಜ್ಞೆ ಬಂದಿದೆ ಅನ್ನುವಂಥದ್ದು. ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಬಗ್ಗೆ ಪಾಲಕರು ಈ ರೀತಿಯ ಕಾರ್ಯಕ್ರಮ ಅದೇನೋ ಇಂಡಸ್ಟ್ರಿ ಬರ್ತಾನೆ ಎಲ್ಲೋ ಇದ್ದಾರೆ, ಅವ್ನು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾನೆ. ನೀವು ಬಂದೇ ಇದ್ರು ಉದ್ಘಾಟನೆ ಮಾಡ್ತಾರೆ. ಆದ್ರೆ ನೀವು ಬಂದವಾಗ ನಮಗೂ ಅನ್ನಿಸ್ತದೆ ಈ ಶಾಲೆ ಬಗ್ಗೆ ವಿಶೇಷವಾದಂತ ಗಮನ ಕೊಡ್ಬೇಕು, ಸರ್ಕಾರದಿಂದ ಏನೇ ಯೋಜನೆಗಳಿದ್ರೆ ಈ ಭಾಗಕ್ಕೆ ಕೊಡ್ಬೇಕು ಅನ್ನುವಂಥ. ಯಾವ್ದೋ ಒಂದು ವಿದ್ಯಾರ್ಥಿ ಹುಡುಗ ತುಂಬಾ ಚೆನ್ನಾಗಿ ನಡೆದ ಸ್ವಾಗತ ಗೀತೆ, ಒಂದು ಹುಡುಗ ಬಹಳ ಖುಷಿ ಅನ್ನಿಸ್ತು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಏನ್ ಹೆಸರು ಅಂದ್ರು? ವಿಹಾನ್. ನನ್ನ ಮೊಮ್ಮಗನ ಹೆಸರು ವಿಹಾನ್ ಅಂತ. ನನಗೆ ಅದು ಸ್ವಲ್ಪ ಹಿಂದಿ ಅನಿಸ್ತು. ಅವನು ಅಮೆರಿಕಾದಲ್ಲಿ ಇದ್ದಾನೆ, ಅಲ್ಲಿ ಓದ್ತಾನೆ. ಚೆನ್ನಾಗಿ ಹಾಡಿದ. ಅಂದ್ರೆ ಇಷ್ಟು ಸಣ್ಣ ಅವರು ಇದ್ದಾವಾಗ್ಲೇ ಹಾಡಿದಂತೆ. ಈ ರೀತಿಯ ಸಂಸ್ಕೃತಿ ಮತ್ತು ಸಂಸ್ಕಾರ ಬಹಳ ಮುಖ್ಯವಾದಂಥದ್ದು.
ನಮ್ಮಲ್ಲಿ ಸಂಸ್ಕಾರ ಬೇಕಿವತ್ತು. ನಮ್ಮ ತೀರಾ ಹಿಂದುಳಿದಂತ ಸಮಾಜದವರು, ಪಟ್ಟಾರ ಸಮಾಜದವರು, ಮೀನುಗಾರ ಸಮಾಜದವರು ನೀವೇನು ಹೆಚ್ಚಿದ್ದೀರಿ, ನಿಮ್ಗೆ ಹೆಚ್ಚು ಪ್ರಜ್ಞೆ ಬರ್ಬೇಕಾಗಿದೆ. ಪ್ರಜ್ಞೆ ಬಂದಾಗ ಮಕ್ಕಳು ಕಲಿತಾರೆ. ಕಾಂಪಿಟೇಷನ್ ಇದೆ ಇವತ್ತು, ಪ್ರತಿ ಒಂದರಲ್ಲೂ ಕಾಂಪಿಟೇಷನ್ ಇದೆ. ಇವತ್ತು ಇದಾರೆ ನಮ್ಮ ಅಂಗನವಾಡಿ CDPO ಶೀಲಾ ಪಟೇಲ್. ಅವ್ರಿಗೆ ಕೇಳಿ ಅಂಗನವಾಡಿ ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ, ಒಂದು ಅಂಗನವಾಡಿ ಹೆಲ್ಪರ್ ಪೋಸ್ಟ್ ತಗೊಳ್ಳಿಕ್ಕೆ ಈಗ ಮಾರ್ಕ್ಸ್ ನೋಡ್ತಾರೆ, ಯಾರ್ದು ಹೆಚ್ಚು ಅಂಕ ಇದೆ ಅವರಿಗೆ. ಇವರೆಲ್ಲ ಏನಿದಾರಲ್ಲ ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಹೆಲ್ಪರ್, ಅವರೆಲ್ಲ ಬಹಳ ಬುದ್ಧಿವಂತ ಹೆಲ್ಪರ್ ಅನ್ನುವಂಥದ್ದು. ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ತಗೊಂಡಿರ್ತಾರೆ ಅವರು. ಹೀಗಾಗಿ ಪ್ರತಿಯೊಂದಕ್ಕೂ ಇವತ್ತು ಕಾಂಪಿಟೇಷನ್ ಇರೋದ್ರಿಂದ ನೀವು ಮಕ್ಕಳಿಗೆ ಉತ್ತಮವಾದಂತ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.